ಇವತ್ತೊಂದು ಆರೋಗ್ಯಕರವಾಗಿರುವಂತಹ ಸಿಹಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಹೆಚ್ಚಾಗಿ ಕ್ರಿಸ್ಮಸ್ ಟೈಮಲ್ಲಿ ಗೋವಾದಲ್ಲಿ ಹೆಚ್ಚಾಗಿ ಮಾಡ್ತಾರೆ. ಇಲ್ಲಿನ ಸಾಂಪ್ರದಾಯಿಕ ರೆಸಿಪಿ ಇದು. ತುಂಬಾ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಮಾಡೋದಕ್ಕೆ ಮನೆಯಲ್ಲಿರುವಂತಹ ಸಾಮಗ್ರಿಗಳಷ್ಟೇ ಸಾಕು. ಲಾಸ್ಟ್ ಇಯರ್ ಈ ಸ್ವೀಟನ್ನು ಕೆಜಿಗೆ 800 ರೂಪಾಯಿ ಕೊಟ್ಟು ನಾವು ಊರಿಗೆ ತಗೊಂಡು ಹೋಗಿದ್ವಿ. ಆದರೆ ಇದಕ್ಕೆ ಅಷ್ಟೇನು ಖರ್ಚಾಗೋದೇ ಇಲ್ಲ. ತುಂಬ ಕಡಿಮೆ ಖರ್ಚಲ್ಲಿ ಮನೆಯಲ್ಲಿ ಮಾಡ್ಕೋಬೋದು, ಕೇವಲ ಮನೆಯಲ್ಲಿರುವಂತಹ ಸಾಮಗ್ರಿಗಳಿಂದ. ಇವಾಗ ಈ ಸ್ವೀಟನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರ್ಗೆ 3 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ 2 ಕಪ್ ಆಗುವಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ನಮಗೆ ತೆಂಗಿನಕಾಯಿ ಹಾಲು ಇದಕ್ಕೆ ಮೇಯ್ನಾಗಿ ಬೇಕಾಗಿರುವಂಥದ್ದು. ನೋಡಿ, ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಜರಡಿ ಹಿಡ್ಕೋಬೇಕು. ಬಟ್ಟೆಯಲ್ಲಿ ಜರಡಿ ಹಿಡ್ಕೊಂಡ್ರೆ ಉತ್ತಮ. ಇವಾಗ ನಾನು ರೆಡಿ ಮಾಡ್ಕೊಳ್ತಾ ಇರೋದು ತಿಕ್ಕಾಗಿರುವಂತಹ ತೆಂಗಿನಕಾಯಿ ಹಾಲು. ಇದನ್ನು ಮತ್ತೊಂದು ಸಾರಿ ನಾವು ಗ್ರೈಂಡ್ ಮಾಡಿ ತೆಳುವಾಗಿರುವಂತಹ ತೆಂಗಿನಕಾಯಿ ಹಾಲನ್ನು ಸಹ ನಾವು ಪ್ರಿಪೇರ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಹಿಂಡಿ ಕಾಯಿ ಹಾಲನ್ನು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಇನ್ನೊಂದು ಸಾರಿ ತೆಂಗಿನಕಾಯಿ ಹಾಲನ್ನು ಪ್ರಿಪೇರ್ ಮಾಡ್ಕೋಬೇಕು. ಅದೇ ತೆಂಗಿನಕಾಯಿ ಜೊಕ್ಟಿ ಏನಿದೆ ಅದನ್ನು ಮತ್ತೆ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಇದಕ್ಕೆ ಮತ್ತೆ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಅರ್ಧ ಮುಕ್ಕಾಲು ಗ್ಲಾಸ್ ಆಗುವಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕು. ಇದನ್ನು ಮತ್ತೆ ಒಂದು ಸಾರಿ ಗ್ರೈಂಡ್ ಮಾಡಿಕೊಂಡು ಈ ರೀತಿ ಬಟ್ಟೆ ಮೇಲೆ ಹಾಕ್ಕೊಂಡು ಹಿಂಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ತೆಳುವಾಗಿರುವಂತಹ ತೆಂಗಿನಕಾಯಿ ಹಾಲು. ನಮಗೆ ಸುಮಾರು 5 ಕಪ್ ಆಗುವಷ್ಟು ತೆಂಗಿನಕಾಯಿ ಹಾಲು ಬೇಕು. ನೋಡಿ, ಈ ಥರ ತೆಳುವಾಗಿರುವಂತಹ ತೆಂಗಿನಕಾಯಿ ಹಾಲನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಮೊದಲೇ ಪ್ರಿಪೇರ್ ಮಾಡಿರುವಂತಹ ತಿಕ್ಕಾಗಿರುವಂತಹ ತೆಂಗಿನಕಾಯಿ ಹಾಲೇನಿದೆ ಅದಕ್ಕೆ ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾನಿವಾಗ ತೋರಿಸ್ತಾ ಇರೋದು ಪಾಮ್ ಜಾಗರಿ ಅಂತ ಹೇಳಿ. ಇದನ್ನು ಗೋವಾದಲ್ಲಿ ತೆಂಗಿನ ಮರದ ಹಾಲಿನಿಂದ ತಯಾರಿಸುವಂಥದ್ದು. ನೋಡಿ, ತುಂಬ ಸಾಫ್ಟಾಗಿರುತ್ತೆ. ಇದನ್ನು ತೆಂಗಿನಕಾಯಿ ಹಾಲು ಜೊತೆ ಸೇರಿಸ್ಕೊಂಡು ಕರಗಿಸ್ಕೋಬೇಕು. ಸುಮಾರು 2.5 ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈ ಬೆಲ್ಲ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ನಾರ್ಮಲ್ ಬೆಲ್ಲ ಯೂಸ್ ಮಾಡ್ಬೋದು. ಆದರೆ ಈ ಸ್ವೀಟಿಗೆ ಇದೇನೇ ಹೈಲೈಟ್. ಇದನ್ನೇ ಬಳಸೋದು ಉತ್ತಮ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಹೇಳಿ. ತುಂಬಾ ಆರೋಗ್ಯಕರವಾಗಿರುವಂತಹ ರೆಸಿಪಿ ಇದು. ಕೇವಲ 3 ಪದಾರ್ಥಗಳಷ್ಟೇ ಸಾಕು ಇದನ್ನು ಮಾಡೋದಕ್ಕೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲ ಎಲ್ಲ ಕಂಪ್ಲೀಟಾಗಿ ಇದರಲ್ಲಿ ಕರಗಬೇಕು. ತೆಂಗಿನ ಮರದಲ್ಲಿ ನೀರು ಅಥವಾ ಶೇಂದಿ ಅಂತ ಏನು ಹೇಳ್ತೀವಿ ಅದನ್ನು ತೆಗಿತಾರಲ್ವ, ಅದರಿಂದನೇ ಈ ಬೆಲ್ಲ ಮಾಡುವಂಥದ್ದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ನಾರ್ಮಲ್ ಜಾಗರಿಗಿಂತ ಇದರ ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ನೋಡಿ, ಈ ಥರ ಒಂದು ಸೀವ್ಗೆ ಹಾಕ್ಕೊಂಡು ಇದನ್ನು ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗಲೇ ನಾವು ಮೆಷರ್ ಮಾಡ್ಕೋಬೇಕು. ನನಗೆ ಸುಮಾರು 5 ಕಪ್ ಆಗುವಷ್ಟು ಈ ಬೆಲ್ಲದ ಮಿಕ್ಸ್ ಬೇಕು. ಹಾಗಾಗಿ ಇಲ್ಲಿ ಮೆಷರ್ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು 4.5 ಕಪ್ ಆಗುವಷ್ಟು ತಿಕ್ಕಾಗಿರುವಂತಹ ತೆಂಗಿನಕಾಯಿ ಹಾಲು ಸಿಕ್ಕಿತ್ತು. ಹಾಗಾಗಿ ತೆಳುವಾಗಿರುವಂತಹ ತೆಂಗಿನಕಾಯಿ ಹಾಲನ್ನು ಹಾಕಿಬಿಟ್ಟು ಸುಮಾರು 5 ಕಪ್ ಆಗುವಷ್ಟು ತೆಂಗಿನಕಾಯಿ ಹಾಲನ್ನು ಹಾಕ್ಕೊಂಡಿದ್ದೀನಿ. ಜರಡಿ ಹಿಡ್ಕೊಂಡ್ರೆ ಸ್ವಲ್ಪ ಕರಗದೇ ಇರುವಂತಹ ಬೆಲ್ಲ ಎಲ್ಲ ಜರಡಿಯಲ್ಲಿ ಉಳ್ಕೊಳ್ಳುತ್ತೆ. ಇವಾಗ ಒಂದು ದಪ್ಪ ತಳದ ಪಾತ್ರೆ, ಅಗಲವಾಗಿರುವಂತಹ ಪಾತ್ರೆ ತಗೊಂಡಿದ್ದೀನಿ. ಇದಕ್ಕೆ 1/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಸ್ವಲ್ಪ ಬೆಲ್ಲದ ಮಿಕ್ಸ್ ಏನಿದೆ ಅದನ್ನು ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿ ಗಂಟಿರಬಾರ್ದು. ಅದಕ್ಕೆ ಮೊದಲಿಗೆ ಸ್ವಲ್ಪ ಸ್ವಲ್ಪ ಈ ರೀತಿ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ತೆಂಗಿನಕಾಯಿ ಹಾಲು, ಅಕ್ಕಿ ಹಿಟ್ಟು, ಬೆಲ್ಲ ಇದಕ್ಕೆಲ್ಲ ಜಾಸ್ತಿ ಏನು ಖರ್ಚಾಗೋದಿಲ್ಲ. ಆದರೆ 1 kg ಸ್ವೀಟ್ಗೆ ಲಾಸ್ಟ್ ಇಯರ್ ನಾನು 800 ರೂಪಾಯಿ ಕೊಟ್ಟು ತೊಗೊಂಡು ಹೋಗಿದ್ದೆ. ಸೊ ನಾನು ಅದಕ್ಕೆ ಮನೆಯಲ್ಲೇ ಇದನ್ನು ಪ್ರಿಪೇರ್ ಮಾಡೋಣ ಅಂತ ಹೇಳಿ ಒಂದು ಸರಿ ಟ್ರೈ ಕೂಡ ಮಾಡಿದ್ದೀನಿ. ಅದಕ್ಕೆ ಈ ರೆಸಿಪಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಬಂದಿದೆ. ಇವಾಗ ನಾನು ಮಾಡ್ತಾ ಇರೋದು ಸುಮಾರು 1/4ರಿಂದ 1.5 kg ಆಗುವಷ್ಟು ಸ್ವೀಟ್ ಆಗುತ್ತೆ. ನೋಡಿ, ಈ ಥರ ಸ್ವಲ್ಪ ಸ್ವಲ್ಪ ಬೆಲ್ಲದ ಮಿಕ್ಸ್ ಹಾಕಿಬಿಟ್ಟು ಯಾವುದೇ ರೀತಿ ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ನಾರ್ಮಲ್ ಬೆಲ್ಲ ಬರುತ್ತಲ್ವ ಅದನ್ನು 3 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡಿ ಇದನ್ನು ಕಂಟಿನ್ಯೂಸ್ ಆಗಿ ಈ ರೀತಿ ಕೈ ಆಡಿಸ್ತಾ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ತಳ ಹಿಡಿಯುತ್ತೆ. ಹಾಗಾಗಿ ನಾವು ಸ್ವಲ್ಪ ಪೇಷನ್ಸಿಂದ ಇದನ್ನು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಆದಷ್ಟು ಕಡಿಮೆ ಉರಿ ಅಥವಾ ಮೀಡಿಯಮ್ ಹೀಟಲ್ಲಿ ಇದನ್ನು ಪ್ರಿಪೇರ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಸ್ವಲ್ಪ ಏನಾದರೂ ಗಂಟುಗಳಾದರೆ ಇದನ್ನು ನಾವು ಕೇಕ್ ಬ್ಯಾಟರೆಲ್ಲ ಮಿಕ್ಸ್ ಮಾಡ್ತೀವಲ್ವ, ಸ್ಪ್ಯಾಚುಲ, ಅದರಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಗಂಟುಗಳೆಲ್ಲ ಕ್ಲಿಯರ್ ಆಗುತ್ತೆ. ನೋಡಿ, ಈ ಹಂತದಲ್ಲೇ ನಾವು ಗಂಟನ್ನೆಲ್ಲ ಚೆನ್ನಾಗಿ ಕ್ಲಿಯರ್ ಮಾಡ್ಕೋಬೇಕು. ಇನ್ನೂ ತಿಕ್ಕಾದರೆ ನಮಗೆ ಗಂಟುಗಳೆಲ್ಲ ಕ್ಲಿಯರ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ನೋಡಿ, ಈ ಥರ ಕ್ರೀಮ್ ಥರ ಬರಬೇಕು. ಇದನ್ನು ಮತ್ತೆ 5 ನಿಮಿಷ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೊಳ್ತಾ ಇದ್ದೀನಿ.
ಸ್ವಲ್ಪ ತಿಕ್ಕಾದ ನಂತರ ಇದಕ್ಕೆ ನಾನು ಸ್ವಲ್ಪ ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ. ಗೋಡಂಬಿ ಹಾಕಿದ್ರೆ ನಾವು ತಿನ್ನುವಾಗ ಮಧ್ಯೆ ಮಧ್ಯೆ ಬಾಯಿಗೆ ಸಿಗುತ್ತೆ, ಟೇಸ್ಟು ಇನ್ನೂ ಹೆಚ್ಚಾಗತ್ತೆ. ನೋಡಿ ಮತ್ತೆ 5 ನಿಮಿಷದ ನಂತರ ಇದು ಈ ರೀತಿ ತಿಕ್ಕಾಗಿದೆ. ಕೈ ಬಿಡದೆ ಈ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ಗಂಟುಗಳಾಗುತ್ತೆ. ನೋಡಿ ಈ ಥರ ತಿಕ್ಕಾದ ನಂತರ ನಾನು ಇದಕ್ಕೆ 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಆಪ್ಷನಲ್ ಹಾಕಬೇಕು ಅಂತ ಇಲ್ಲ, ಆದರೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಮಾಮೂಲಿ ಹಲ್ವ ಎಲ್ಲ ಯಾವ ರೀತಿ ಮಾಡ್ಕೊಳ್ತೀವೋ ಅದೇ ಥರ ಮಾಡೋದು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಳ ಬಿಡ್ತಾ ಇದೆ. ಇನ್ನೂ 1-2 ನಿಮಿಷ ಇದನ್ನು ಹಾಗೆ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ತಿಕ್ಕಾದರೆ ಸಾಕು, ನಮ್ಮ ಸ್ವೀಟ್ ಮಿಕ್ಸ್ ರೆಡಿಯಾಗಿದೆ. ಇದನ್ನು ಆರೋದಕ್ಕೆ ಬಿಡಬಾರ್ದು, ತಕ್ಷಣ ನಾವು ಇದನ್ನು ಮೌಲ್ಡಿಗೆ ಟ್ರಾನ್ಸ್ಫರ್ ಮಾಡಬೇಕು. ನೋಡಿ ಇದನ್ನು ಒಂದು ಸಾರಿ ಟೆಸ್ಟ್ ಮಾಡೋದಾದರೆ 1 ಡ್ರಾಪ್ ಆಗುವಷ್ಟು ಹಿಟ್ಟನ್ನು ತೆಗೆದ್ಬಿಟ್ಟು ಒಂದು ನೀರಿಗೆ ಹಾಕ್ಕೊಡಿ. ಈ ರೀತಿ ಉಂಡೆ ಥರ ಬಂದರೆ ನಿಮಗೆ ಕಂಪ್ಲೀಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ಇದು ರೆಡಿಯಾಗಿದೆ. ಇದನ್ನು ನಾನು ಗ್ರೀಸ್ ಮಾಡಿರುವಂತಹ ಒಂದು ಮೌಲ್ಡ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಫಾಯಿಲ್ ಬಾಕ್ಸ್ ಇಲ್ಲ ಅಂತ ಹೇಳಿದ್ರೆ ನೀವು ಮನೆಯಲ್ಲಿರುವಂತಹ ಸ್ಟೀಲ್ ಕಪ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ತಟ್ಟೆಗಳಾಗಿರ್ಬೋದು, ಅದರಲ್ಲಿ ಸಹ ಹಾಕ್ಬೋದು. ನೋಡಿ ಸ್ಪ್ಯಾಚುಲ ಬಳಸಿ ಈ ರೀತಿ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬಾ ಬಿಸಿಯಾಗಿರುತ್ತೆ. ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು, ಅಥವಾ ನೀವು ಇದನ್ನು ಫ್ರಿಜ್ಜಲ್ಲಿ ಬೇಕಾದರೂ ಇಡ್ಬೋದು. ನೋಡಿ ಕಂಪ್ಲೀಟಾಗಿ ತಣ್ಣಗಾದ ನಂತರ ಯಾವುದೇ ರೀತಿ ಕೈಗಂಟಬಾರ್ದು, ಈಸಿಯಾಗಿ ಈ ರೀತಿ ಮೌಲ್ಡಿಂದ ತೆಗಿಯೋದಕ್ಕೆ ಬರಬೇಕು. ನೋಡಿ ತುಂಬಾ ಸುಲಭ, 3 ಸಾಮಗ್ರಿಗಳಿದ್ರಷ್ಟೇ ಸಾಕು, ತುಂಬ ಈಸಿಯಾಗಿ ಇದನ್ನು ಮಾಡ್ಕೋಬೋದು. ಮಕ್ಕಳಿಗೆಲ್ಲ ಇದು ತುಂಬಾ ಹೆಲ್ತ್ಗೆ ಒಳ್ಳೆಯದು, ಹಾಗಾಗಿ ಇದನ್ನು ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದು ರೀತಿ ಜೆಲ್ಲಿ ರೀತಿ ಕಾಣಿಸ್ತಾ ಇದೆ, ತುಂಬಾ ಸಾಫ್ಟಾಗಿ ಬಂದಿದೆ. ಇದನ್ನು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಗೋಡಂಬಿನ ಈ ರೀತಿ ಡೆಕೋರೇಟಿವ್ ಆಗಿ ಇಡ್ತಾ ಇದ್ದೀನಿ, ಹಾಗೆ ಅದೇ ರೀತಿ ಕ್ಯೂಬ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹೀಗೆ ತಿನ್ನೋದಕ್ಕಿಂತ ಫ್ರಿಜ್ಜಲ್ಲಿ ಇಟ್ಕೊಂಡು ಕೋಲ್ಡ್ ಆಗಿರೋದನ್ನು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇದನ್ನು ಒಂದು ಸಾರಿ ಟ್ರೈ ಮಾಡಿ. ಇವಾಗ ಕ್ರಿಸ್ಮಸ್ ಟೈಮ್ ಅಲ್ವಾ, ಗೋವಾದಲ್ಲಿ ಎಲ್ಲರ ಮನೆಯಲ್ಲೂ ಇದನ್ನು ಮಾಡ್ತಾ ಇರ್ತಾರೆ. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.